ಎಕ್ಸಿಟ್ ಪೋಲ್ನ ಮತಗಟ್ಟೆ ಸಮೀಕ್ಷೆಗಳ ಸಂಖ್ಯೆಗಳನ್ನಿಟ್ಕೊಂಡು ತಮಿಳುನಾಡಿನ ವಿಧಾನಸಭಾ ಚುನಾವಣೆಯ ಸಂಭವನೀಯ ಫಲಿತಾಂಶದ ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ತನಕ ಆಕ್ಸಿಸ್ ಮೈ ಇಂಡಿಯಾದವರು ವಿಜಯ್ ಅವರ ಪಕ್ಷಕ್ಕೆ ಇಷ್ಟೊಂದು ಸಂಖ್ಯೆ ಕೊಟ್ಟುಬಿಟ್ಟಿದ್ದಾರೆ, 98ರಿಂದ 120 ಅವರು ಒಬ್ಬರೇ ಕೊಟ್ಟಿದ್ದಾರೆ ಅಂತಿದ್ವಿ. ಟುಡೇಸ್ ಚಾಣಕ್ಯ ಕೂಡ ಹೇಳ್ತಾ ಇದೆ ಆರಾಮ್ಸೆ 60 ಕ್ರಾಸ್ ಮಾಡುತ್ತೆ ವಿಜಯರ ಪಕ್ಷ ಅಂತ. ಎಲ್ಲದರ ಮಧ್ಯದಲ್ಲಿ ಕಾಂಗ್ರೆಸ್ ರಿಮೇನ್ಸ್ ಆಸ್ ಯೂಶುವಲ್ ಆಸ್ ಅ ಸ್ಮಾಲರ್ ಅಲಯನ್ಸ್ ಇನ್ DMK. Alliance partner. We may be smaller in number, but we are strong allies with DMK. There is a lot of difference between these things. Okay. ಈಗ DMK, AIDMK ಮತ್ತು TVK ಮೂರು ಪಾರ್ಟಿಗಳು ಆರ್ ವಿ ಆರ್ ಬಿ ಡಿಸ್ಕಸಿಂಗ್ ಅಬೌಟ್ ಸ್ಟ್ರಾಂಗ್ ಅಲಯನ್ಸ್ ಅಂದಿದ್ದಕ್ಕೆ ಒಂದು ಪ್ರಶ್ನೆ ಅಷ್ಟೇ. ನೋಡಿ ಸರ್, ಅಜಿತ್ ಕೇಳಿದ್ದಕ್ಕೆ ನಾವು ಯಾವತ್ತೂ ಆಕ್ಷೇಪ ಮಾಡಲ್ಲ. ನಾನು ನಿಮ್ಗೆ ಅದನ್ನೇ ಹೇಳಿದ್ದೆ. ಅಜಿತ್ ಇಸ್ ಎ ವೆರಿ ನೈಸ್ ಫ್ರೆಂಡ್, ಇಟ್ ಆಸ್ ನೈಸ್ ಕ್ವೆಶ್ಚನ್ಸ್. ಕೇಳಿ ಆಮೇಲೆ ನಾನು ಮಾತಾಡಿದ್ಮೇಲೆ. DMK, AIDMK, TVK ನಾವು ಯಾಕೆ ಇಷ್ಟೆಲ್ಲ ಮಾತಾಡೋದು? DMK, AIDMKದು ಟ್ರೆಡಿಷ್ನಲ್ ಪೊಲಿಟಿಕಲ್ ಪಾರ್ಟಿ ಫೈಟಿಂಗ್ ದ ಎಲೆಕ್ಷನ್ ಫ್ರಮ್ ಡೆಕೆಡ್ಸ್ ನಮ್ಗೆ ಚೆನ್ನಾಗಿದೆ. MG ರಾಮಚಂದ್ರನ್ ಮೊದಲು ನಡೆದಂಥ ಚುನಾವಣೆಗಳ ವಿಚಾರ ಮಾಡಿದೆ, ಅದು ಬೇರೆ ಲೆಕ್ಕಾಚಾರಗಳು ಬರ್ತವೆ. ಜಯಲಲಿತಾ ಪಿಕ್ಚರ್ಗೆ ಬಂದಂಥ ನಡೆದ ಚುನಾವಣೆಗಳು ಬೇರೆ ಲೆಕ್ಕಾಚಾರ. ಜಯಲಲಿತಾ ಏನು ಬೇಸಿಕ್ಲಿ ಇಟ್ ವಾಸ್ ನಾಟ್ ಅನ್ ಐಡಿಯಾಲಜಿಕಲ್ ಬೇಸ್ಡ್, ಇಟ್ ವಾಸ್ ಓನ್ಲಿ ವೆಲ್ಫೇರ್ ಬೇಸ್ಡ್ ಇತ್ತು. ಜಯಲಲಿತಾ ಅವ್ರದ್ದು TV ಕೊಡ್ತೀನಿ, ಇದು ಕೊಡ್ತೀನಿ. ದೋಸ್ ಡೇಸ್ ಶಿ ಪಿಕ್ಡ್ ಅಪ್ ಲೈಕ್ ದಟ್ ಆ್ಯಂಡ್ ಶಿ ವಾಸ್ ಆಲ್ಸೋ ಡೂಯಿಂಗ್ ದಟ್ ವೇಕ್ ಆಫ್ ಪಾಲಿಟಿಕ್ಸ್. ಬಟ್ DMK ಸ್ಟುಡ್ ಕನ್ಸಿಸ್ಟೆಂಟ್ಲಿ ಫ್ರಮ್ ಡೇ ಒನ್, ಇನ್ಸೆಪ್ಷನ್ ಆಫ್ ದರ್ ಪಾರ್ಟಿ. ಅವರು ದ್ರಾವಿಡಿಯನ್ ಮೂವ್ಮೆಂಟು, ಸೋಷಿಯಲ್ ಜಸ್ಟಿಸ್ ಬಗ್ಗೆ, ಇದ್ರ ಬಗ್ಗೆ ಪ್ರಸ್ತಾವ ಮಾಡಿಕೊಂಡು ಐಡಿಯಾಲಜಿಕಲಿ ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ತಮಿಳುನಾಡಲ್ಲಿ ಪಾರ್ಟಿ. ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು 2 ಪಾರ್ಟಿ ಸಿಸ್ಟಮ್ನೇ ಮೊದಲಿನ ನಾಡು. ಬೇರೆ ಪಾರ್ಟಿಗಳು ಬಂದರು ಹೋದ್ರೆ ಇಟ್ಕೊಳ್ಳಿ, ಅಲಯನ್ಸ್ ಸಿಸ್ಟಮ್. ಅಲಯನ್ಸ್ ಆಮೇಲೆ ಬರೋಣ. ಮೇನ್ ಇಂಪಾರ್ಟೆಂಟ್ ಪಾರ್ಟ್ನರ್ಸ್ ಆರ್ ದೀಸ್ 2. ನೌ ದ ಇನ್ ಬಿಟ್ವೀನ್ ಥರ್ಡ್ ಪರ್ಸನ್ ವಿಚ್ ಇಸ್ ಕಮ್ ಇಸ್ TVK who has come because attracting people is a factor, but he is not going to convert that into voting pattern as such. ಯಾಕಂದರೆ ನೀವು ನೋಡಿ, ಶಿವಾಜಿ ಗಣೇಶನ್ಗೆ ದೊಡ್ಡ ಆ್ಯಕ್ಟರ್ ನಿಮ್ಮ ತಮಿಳುನಾಡಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. MGR ಆದಮೇಲೆ ಶಿವಾಜಿ ಗಣೇಶನ್ ವಾಸ್ ಸಚ್ ಎ ಬಿಗ್ ಲೀಡರ್. ಬಟ್ ವಾಟ್ ಹ್ಯಾಪೆಂಡ್? he was a very good celebrity. What happened? He failed. Sharath failed. So many, you can take a list of 1 dozen of people who utterly failed in elections as yet, but they were also getting crowds as such. ಆದರೆ ಒಂದರಲ್ಲಿ ಮಾತ್ರ ಸಕ್ಸಸ್ಫುಲ್ ಆಗಿದೆ ಅಂದರೆ MGR ನಂತರ ಅವರ ಲೆಗೆಸಿ ವಾಟ್ ಜಯಲಲಿತಾ ಕ್ಯಾರಿಡ್ ಫಾರ್ವರ್ಡ್ ಹ್ಯಾಸ್ ಕಮ್ ಫಾರ್ವರ್ಡ್ ಇನ್ ದಟ್. ರಜನಿಕಾಂತ್ ಇವರೆಲ್ಲರೂ ಹೇಳಿದಾಗ ರಜನಿಕಾಂತ್ ಹ್ಯಾವಿಂಗ್ ಅನ್ ಇಂಟ್ರೆಸ್ಟ್ ಟು ದ ಪಾಲಿಟಿಕ್ಸ್, ಬಟ್ ಈ ಡಿಂಟ್ ಹ್ಯಾವ್ ಗಟ್ಸ್ ಟು ಡೂ ದಟ್ ಬಿಕಾಸ್ ತಮಿಳ್ನಾಡು ಹಿಸ್ಟ್ರಿ ಸ್ಪೀಕ್ಸ್ ವೆಲ್. ಸೆಲೆಬ್ರಿಟೀಸ್ ಕ್ಯಾನ್ ವಿಜಯ್ ಪಕ್ಷ ಹಿಂಗೆಲ್ಲ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್, ನಾನು ಅಲ್ಲಿಗೆ ಬರ್ತೀನಿ. ಸೆಲೆಬ್ರಿಟೀಸ್ ಕ್ಯಾನ್ ಲಾಂಚ್ ಎ ಬಿಗ್ ಪೊಲಿಟಿಕಲ್ ಪಾರ್ಟಿ ಆ್ಯಂಡ್ ಅನ್ ಆರ್ಗನೈಸೇಷನ್, ಬಟ್ ನಾಟ್ ವಿನ್ನಿಂಗ್ ಫ್ಯಾಕ್ಟರ್ ಎಟ್ ಆಲ್. ನೋಡ್ಕೊಳ್ಬೇಕಾದ್ರೆ he may be a factor, he may get some 12 to 13, 15% of vote maybe. ಎಲ್ಲರೂ 30 ಅಂತ ಹೇಳ್ಬೋದೇನೋ, ಬಟ್ ಅಕಾರ್ಡಿಂಗ್ ಟು ಮಿ 10 to 15% of vote ಅವರು ಹೂ ಆರ್ ದೋಸ್ ಪೀಪಲ್ ಅಂತಲೂ ಹೇಳ್ತೀನಿ. ಅಲ್ಲಿ ನೀವು ಮಾತಾಡಿದಾಗ ಏಜ್ ಗ್ರೂಪ್ ಹೇಳ್ತಾ ಇದ್ರಿ ನೀವು, ಮಹಿಳೆಯರು ಇಂಥ ಏಜಿಂದ ಇಂಥ ಏಜ್ ಮಾಡ್ತಾರೆ. ಯುವಕರು ಕೂಡ ಫಸ್ಟ್ ಟೈಮ್ ವೋಟರ್ಸ್ ಆಲ್ಸೋ ಮೇ ಬಿ ಇನ್ಕ್ಲೈನ್ ಟುವರ್ಡ್ಸ್ ಹಿಮ್ ಅಂತ 65%. ಅದೇ ನಾನು ಹೇಳ್ತಾ ಇದ್ದೀನಿ ಕಡೆ, ದೇರ್ ಮೇ ಬಿ ಎ ಫ್ಯಾಕ್ಟರ್, ವಿ ಕಾಂಟ್ ಸೇ ನೋ. ದೀಸ್ ಆರ್ ದ ವೋಟ್ ಬ್ಯಾಂಕ್ ಫಾರ್ ಹಿಮ್ ಆಸ್ ಸಚ್ ಟುಡೇ. But will those votes take him to the numbers? It will not take it to the numbers. It can be a good beginning for him. We cannot. ನಾನು ಹೇಳ್ತೀನಿ ಕೇಳಿ, ಅವ್ರನ್ನ ನಾವು ಅಲ್ಲಗಳಿಗೆ ಸಾಧ್ಯ ಆಗೋದಿಲ್ಲ. ವೋಟ್ ಶೇರ್ ಖಂಡಿತವಾಗಲೂ ಕೂಡ ಒಂದು ಮಟ್ಟಿಗೆ ಅವ್ರು ತಗೊಳ್ತಕ್ಕಂಥ ವಾತಾವರಣ ಇದೆ ಅಂತ ಜನ ಭಾವಿಸಿದ್ದಾರೆ. ಹಾಗಾಗಿ ತಮಿಳುನಾಡಲ್ಲಿ DMKಗೆ ಲಾಸ್ಟ್ ಟೈಮ್ ಬಂದಕ್ಕಿಂತ 1-2 ಸೀಟ್ ಕಡಿಮೆ ಆದರೂ ಕೂಡ DMKನ ಅಧಿಕಾರ ಬರ್ತಕ್ಕಂಥದ್ದು ಬಿಕಾಸ್ ನಮ್ಮ ಅಲಯನ್ಸ್ ಅಷ್ಟು ಸ್ಟ್ರಾಂಗ್ ಇರ್ತಕ್ಕಂಥದ್ದು, ನಮ್ಮ ಡಿಫರೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು. ವಿಜಯ್ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ಅಷ್ಟೆಲ್ಲ ಆರ್ಟ್ ಆಫ್ ಪಾಸಿಬಿಲಿಟೀಸ್. ಪಾಲಿಟಿಕ್ಸ್ ಆರ್ಟ್ ಆಫ್ ಪಾಸಿಬಿಲಿಟೀಸ್. DMKನ ಬಿಟ್ಟು ಇಲ್ಲಿ ಬಂದು ಯಾರು ಹೇಳಿ DMK ಬಿಟ್ಟು ಮಾಡ್ತೀವಿ ಅಂತ? DMK ಜೊತೆಗೆ ಬರ್ತಿದ್ರಾ? ಚರ್ಚಾ ವಿಚಾರಗಳು ಬೇರೆ ಅಲ್ಲ, ವಿಜಯ್ DMK ಜೊತೆಗೆ ಬರ್ತಿದ್ರಾ? ಅದಾದಮೇಲೆ ನಮ್ಮ ಪ್ರಯತ್ನ ಇದ್ದದ್ದು ಯುವಕರನ್ನ ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥ ಒಂದು ಫೋರ್ಸ್ನು ಕೂಡ ಮಾತಾಡಬೇಕು ಅಂತಕ್ಕಂಥ ತಪ್ಪೇನಿಲ್ಲ. ವಿ ಮೇ ಕನ್ವಿನ್ಸ್ ದೆಮ್ ಟು ಕಮ್ ಅಲಾಂಗ್ ವಿತ್ DMK. ವಾಟ್ ಇಸ್ ರಾಂಗ್? ಇಟ್ ಹ್ಯಾಪನ್ಸ್, ಡಸಂಟ್ ಹ್ಯಾಪನ್, ಇಸ್ ಡಿಫರೆಂಟ್ ಸ್ಟೋರಿ. ನಾವು BJP ವಾಂಟೆಡ್ AIDMK ಟು ಕಮ್ ವಿತ್ ದೆಮ್ ಅಲ್ವಾ? They didn't agree. It is his stand not to go with anybody. BJP AIDMK ಬೇರೆ ಲೆಕ್ಕಾಚಾರ ಸರ್. ವಿಜಯ್ ಬಂದು DMK ಮೈತ್ರಿಯನ್ನು ಸೇರಿಕೊಂಡ್ರೆ ಕೇಳ್ಕೊಳ್ಳಿ, ಕಾಂಗ್ರೆಸ್ AIMIM ಬಂದು NDA ಸೇರ್ಕೊಂಡಂಗೆ ಆಗಿರೋದು. ಒಂದು ನಿಮಿಷ ತಿಳ್ಕೊಳ್ಳಿ, ಕಾಂಗ್ರೆಸ್ ಅವರು ನಾವಿರ್ತಕ್ಕಂಥ ರೀಜನಲ್ ಪಾರ್ಟೀಸ್ನ ಒಗ್ಗೂಡಿಸಿ ಕೆಲಸ ಮಾಡಿಕೊಂಡು ಪ್ರಜಾತಂತ್ರವಾದ ಸದೃಢಗೊಳಿಸೋ ಪ್ರಯತ್ನವನ್ನು ಮಾಡ್ತೇವೆ. ನೋಬಡಿ ಇಸ್ ಅನ್ಟಚಬಲ್ ಇನ್ ನಮ್ಮ ಕಾಂಗ್ರೆಸ್ಗೆ. ನಾವೆಲ್ಲರನ್ನೂ ಪ್ರೀತಿಯಿಂದ ನೋಡೋದು, ಎಲ್ಲರನ್ನೂ ಇನ್ಕ್ಲೂಸಿವ್ ಟೈಪಲ್ಲಿ ಮಾಡ್ತೀವಿ. ಆ ಒಂದು ಪ್ರಯತ್ನ ಇರ್ಬೋದು. ಆದರೆ ಈಗ ನಡೀರ್ತಕ್ಕಂಥದ್ದು, ನಾವು ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ತಮಿಳುನಾಡಲ್ಲಿ
100% ವಿಲ್ ಕಮ್ ಬ್ಯಾಕ್ ಟು ಪವರ್. ನಮ್ಮ ಅಲಯನ್ಸು DMK ಜೊತೆಲಿ ಇರ್ತಕ್ಕ ಅಲಯನ್ಸ್ ಅಧಿಕಾರಕ್ಕೆ ಬರ್ತದೆ. ಕಾರಣ ಏನಂತಂದರೆ, ಒಂದು ಅವರು ಕೊಟ್ಟಂಥ ಭರವಸೆಗಳನ್ನ ಈಡೇರಿಸಿರ್ತಕ್ಕಂಥದ್ದು, ಎರಡನೇದು ಅಲ್ಲಿನ ಅವರ ಇನ್ಕಂಬೆನ್ಸ್ ಇರ್ತಕ್ಕಂಥ ವಿಚಾರಗಳು ಕೂಡ ನಮಗೆ ಪರವಾಗಿ ಆಗ್ತದೆ. ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ, ಅದು ಯಾವುದೇ ಚಾನಲ್ ನೋಡಿ ದೆಲ್ ಥಿಂಕ್ 10 times ಟು ಟಾಕ್ ಅಗೇನ್ಸ್ಟ್ DMK. ಯಾಕೆ ಹೇಳಿ? ಬಿಕಾಸ್ ದೇರ್ ಈಸ್ ಗ್ರೌಂಡ್ ಲೆವೆಲಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ, ಐಡಿಯಾಲಜಿಲಿ ಕಾಂಪ್ರಮೈಸ್ ಆಗಿಲ್ಲ. ಹಾಗಾಗಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮಗೂ ಕೂಡ ಒಂದು 28 ಸೀಟ್ ಕೊಟ್ಟಿರ್ತಕ್ಕಂಥ ಹೆಚ್ಚು ನಂಬರ್ ಸೀಟ್ಗಳನ್ನು ನಾವು ಗೆಲ್ತೀವಿ ಅಂತಕ್ಕಂಥ ವಿಚಾರನ ಹೇಳ್ತೀವಿ. ಅದು TVK ಅವರು ಮೇಕ್ಸ್ ಎ ಫ್ಯಾಕ್ಟರ್ ಬಟ್ ನಾಟ್ ಎ ವಿನಬಿಲಿಟಿ ಕ್ರೈಟೀರಿಯಾ ಬರಲ್ಲ. ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ನಮಗೆ ಹೊಸದು 23ರಲ್ಲಿ ನಮಗೊಂದು ಹೊಸ ಫೆನಾಮಿನನ್. ತಮಿಳ್ನಾಡಲ್ಲಿ ಎರಡೂ ಪಾರ್ಟಿಗಳು ವೆಲ್ಫೇರ್ನಲ್ಲಿ ಮುಳುಗೆದ್ದು ಬಿಟ್ಟಿವೆವು. ಆದರೂ ಜಯಲಲಿತಾ ಗೆಲ್ತಿರ್ಲಿಲ್ಲ, ಆದರೂ ಕರುಣಾನಿಧಿ ಗೆಲ್ತಿರ್ಲಿಲ್ಲ ಎರಡನೇ ಬಾರಿ. ಈ ಬಾರಿ DMK ಗೆಲ್ಲಿಕ್ಕೆ ಕಾರಣ ಏನಿದೆ ಅಂದ್ರೆ, DMK ಕಾಂಗ್ರೆಸ್ ವೆಲ್ಫೇರ್ ಇಲ್ಲ, ಐಡಿಯಾಲಜಿ ಅಂತಂದ್ರೆ ಇಟ್ಸ್ ಅ ಫ್ಯಾಮಿಲಿ ಪಾರ್ಟಿ. ನಾವು ವಾಟ್ ಇಸ್ ದ ಐಡಿಯಾಲಜಿ ಆಫ್ DMK? ಒಂದು ನಿಮಿಷ, ವೆರಿ ಗುಡ್ ಕ್ವೆಶ್ಚನ್. ಈಗ ಕೇಳಿದ್ರಲ್ಲ, ಈಗ DMKನ ಸೋಲಿಸ್ಬೇಕಂದ್ರೆ ವಿರೋಧ ಪಕ್ಷದಲ್ಲಾಗಿರ್ತಕ್ಕಂಥ AIADMK ಅವರು ರಚನಾತ್ಮಕ ಕೆಲಸ ಮಾಡಬೇಕಾಯಿತು. ಹೂ ಇಸ್ ದೇರ್ ಲೀಡರ್? ಅವ್ರದ್ದೇನು 3 ಬಾಗಿಲಾಗಿರ್ತಕ್ಕಂಥದ್ದು. ವಿಜಯ್ ಯಾಕೆ ಟ್ರಾನ್ಸ್ಫರ್ ಆಗಲ್ಲ ಅಂತೀರಿ? ಅದು ವಿಜಯ್ ಟ್ರಾನ್ಸ್ಫರ್ ಆದರೂ ಕೂಡ ಇಟ್ ವಿಲ್ ನಾಟ್ ಗೋ ಟು ದ ಎಕ್ಸ್ಟೆಂಟ್ ಆಫ್ 30%, ಇಟ್ ವಿಲ್ ಓನ್ಲಿ ಗೋ ಟು ದ ಎಕ್ಸ್ಟೆಂಟ್ ಆಫ್ 10%. ಸರ್, ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ವೇರ್ ಯು ಸ್ಟ್ಯಾಂಡ್ ಬೈ 10% or 12% and you stand by 10 seats. 2026 ಅಲ್ಲಿ ಕುಳಿತುಕೊಂಡು ನಾವು ಯಾವತ್ತಿಗೂ ಕೂಡ ಕನ್ವೆನ್ಷನಲ್ ವಿಸ್ಡಮ್ 1956 1960 MG ರಾಮಚಂದ್ರ ಯಾವ ರಾಜಕಾರಣ ಇಸ್ ನಾಟ್ ಅ ಸ್ಟ್ಯಾಟಿಕ್, ಇಟ್ ಆಲ್ವೇಸ್ ಡೈನಾಮಿಕ್. ಇಟ್ ಇಸ್ ಡೈನಾಮಿಕ್. ಲೆಟ್ ಮಿ ಟೆಲ್ ಯು, ನನಗನ್ಸುತ್ತೆ ನಿಮ್ಮ ವಿರುದ್ಧ ಇರತಕ್ಕಂತ ವೋಟ್ಗಳು AIADMK ಗೆ ಹೋಗದೆ ದೊಡ್ಡ ಪ್ರಮಾಣದಲ್ಲಿ ವಿಜಯ ಇಟ್ ಕ್ಯಾನ್ ಬಿ ರಿಯಾಲಿಟಿ ಆಫ್ 25% to 30%. ನಮ್ಮ ವಿರುದ್ಧ ಇರತಕ್ಕಂತ ವೋಟು AIADMK ಹೋಗೋದು ಸ್ಪ್ಲಿಟ್ ಆದ್ರೆ ದಟ್ ಬೆನಿಫಿಟ್ಸ್ ಅಸ್ ಓನ್ಲಿ 30% ಹೋಗಲ್ಲ. ಆ ಗ್ಯಾರಂಟಿ ಯಾಕಿದೆ ಅಂದ್ರೆ ಹೇಳ್ತೀನಿ ಕೇಳಿ. ಹೊಸದಾಗಿ ಬಂದಿರತಕ್ಕಂಥ ಪೊಲಿಟಿಕಲ್ ಪಾರ್ಟಿ ದ ಲಾಂಚ್ ಆ ಥರ ಇರ್ಬೋದು ಬಿಕಾಸ್ ಆಫ್ ಈಸ್ ಎ ಸೆಲೆಬ್ರಿಟಿ, ಬಟ್ ಇಟ್ ಕೆನಾಟ್ ಬಿ ಕನ್ವರ್ಟೆಡ್. 2013 ನಲ್ಲಿ ದಿಲ್ಲಿಯಲ್ಲಿ ಇದೇ ಆರ್ಗ್ಯುಮೆಂಟ್ ಹೇಳ್ತಿದ್ರಿ. ನೀವೇನ್ ಹೇಳ್ತಿದ್ರಿ? ಏನು? ಆಮ್ ಆದ್ಮಿ ಪಾರ್ಟಿ ಇಸ್ ಎ ನ್ಯೂ ಪಾರ್ಟಿ, ಬಿಜೆಪಿಗೆ ಒಂದು 30% ವೋಟ್ ಇದೆ. ಇಲ್ಲ, ನಮ್ಮ ವೋಟ್ಗಳನ್ನ ಆಮ್ ಆದ್ಮಿ ಪಕ್ಷ ಸ್ವಲ್ಪ ತೆಗೆದುಕೊಳ್ಳುತ್ತೆ. ಐ ನೆವರ್ ಥಾಟ್ ದಟ್ ಯು ವಿಲ್ ಟೇಕ್ ಇಟ್ ಲೈಕ್ ದಿಸ್. ಆಮ್ ಆದ್ಮಿ ಪಾರ್ಟಿಗೂ ಸಿನಿಮಾ ಸೆಲೆಬ್ರಿಟಿಗೂ ಕಂಪೇರ್ ಮಾಡಕ್ಕೆ ಕಂಪೇರ್ ಮಾಡಿ. ನೋ ಸೆಲೆಬ್ರಿಟಿ ಆಫ್ ಡಿಫರೆಂಟ್ ನೇಚರ್. ಒಂದು ನಿಮಿಷ, ಬಣ್ಣ ಈಗ NT ರಾಮರಾವ್ ಇರಲಿಲ್ವಾ? ತಿಳ್ಕೊಳ್ಳಿ, ರಾಮನಗರದಲ್ಲಿ ಅಂಬರೀಷ್ ನಿಲ್ತಾರೆ, ಒನ್ ಆಫ್ ದ ಪಾಪ್ಯುಲರ್ ಆಕ್ಟರ್. ಸೋತ್ ಬಿಟ್ರಪ್ಪ ಅವಾಗ ಎಲೆಕ್ಷನ್. ಯಾರು ದೇವೇಗೌಡ ಕಂಟೆಸ್ಟ್ ಮಾಡಿ ಗೆದ್ದಿದ್ದು ಇದೆ ಅಲ್ಲ? ಕೇಳಿ, ಆಮೇಲೆ ಹೇಳ್ತೀನಿ ಕೇಳಿ. ಆಮೇಲೆ ಯಾವ ಪಾರ್ಟಿ ಈಗ ರಮ್ಯಾಕ್ ಟಿಕೆಟ್ ಕೊಟ್ಟಿದ್ದು ಗೆದ್ದಿರಲಿಲ್ಲ ಅವರು? ನಾನು ಏನು ಹೇಳ್ತೀನಿ ಅಂತಂದ್ರೆ, ಡೋಂಟ್ ಟೇಕ್ ಸೆಲೆಬ್ರಿಟಿ ಆಸ್ ಗ್ಯಾರಂಟಿಡ್ ಆಫ್ ಸೆಲೆಬ್ರಿಟಿನೇ ಬೇಕಾಗುತ್ತೆ. ಆದ್ರೆ ಆಮ್ ಆದ್ಮಿ ಪಾರ್ಟಿ ವಿಚಾರ ಬಂದಾಗ ದೇ ಹ್ಯಾಡ್ ಅನ್ ಐಡಿಯಾ. ನಾಗರಾಜ್ ಯಾದವ್, ವಿಜಯ್ ಅವರ TVK ಪಕ್ಷದ ಪ್ರಚಾರ ಹೆಂಗೆ ನಡೀತು ಅನ್ನೋದನ್ನ ನಾವು ಗಮನಿಸದೇ ಹೋಗಿದ್ರೆ ನಿಮ್ಮ ಮಾತನ್ನ ಸಂಪೂರ್ಣವಾಗಿ ಒಪ್ಪಬಹುದಾಗಿತ್ತು. ಮತ್ತು ಆ ಪಕ್ಷದ ಬಗ್ಗೆ ತಮಿಳುನಾಡಿನ ಜನಸಾಮಾನ್ಯರು, ಯುವಕರು, ಯುವತಿಯರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಗಮನಿಸದೇ ಹೋಗಿದ್ರೆ ನಿಮ್ಮ ಮಾತನ್ನ ಒಪ್ಪಬಹುದಾಗಿತ್ತು. ಒಂದು ರಾಜಕೀಯ ಪಕ್ಷ, ಹೊಸದಾಗಿ ಸ್ಥಾಪನೆಗೊಂಡಂಥ ರಾಜಕೀಯ ಪಕ್ಷ, ತನ್ನ ಪಕ್ಷದ ಸಿಂಬಲನ್ನು ಜನರ ಮನಸ್ಸಿಗೆ ರಿಜಿಸ್ಟರ್ ಮಾಡೋದಕ್ಕೆ ವರ್ಷಗಟ್ಟಲೆ ತಗೊಳತ್ರಿ. ಬಟ್ ಇಲ್ಲಿ ವಿಜಯ್ ವಿಶಲ್ ಅನ್ನೋದು ಸಿಂಬಾಲ್ ಸ್ಟ್ರಕ್ ಆಯಿತು ಜನರಿಗೆ. ಕೆಲವು ನ್ಯಾಷನಲ್ ಚಾನೆಲ್ಗಳು ಯುವತಿಯರನ್ನ ಮಾತನಾಡಿಸ್ತಾ ಇದ್ದದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಮಾತುಗಳು ಹೆಂಗೆ ಬರ್ತಾ ಇದ್ದಾವೆ ಅಂತ. ಒಂದು ಸಿನಿಮಾ ಮಾಡಿದರೆ 200 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ಅವರಿಗೆ, ಅದನ್ನು ಬಿಟ್ಟು ಜನಸೇವೆ ಮಾಡೋದಕ್ಕೆ ಬಂದಿದ್ದಾರೆ ಅಂದರೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ನಮಗೆ ಅನ್ನಿಸ್ತಿದೆ ಅಂದರು. ಆ ರೀತಿ ಹೇಳಿ ಯಾರೋ ಬಿಸ್ನೆಸ್ ಮನ್ ಹೇಳ್ತಾರಪ್ಪ, ನಾಳೆ ವಿಜಯ್ ಮಲ್ಲ ಇದ್ದು ನನಗೆ ಕೋಟಿ ಕಟ್ಟಲೆ ಬಿಸ್ನೆಸ್ ಇದೆ ಅಂತೇಳಿ ಪಾರ್ಟಿ ಕಟ್ಟಿದ್ರೆ ಏನಾಯ್ತು? ಹರಿಕೋಟೆ ಕೋಟಿ ಕಟ್ಟಲೆ ಬಿಸ್ನೆಸ್ ಇತ್ತು, ಪಾರ್ಟಿ ಕಟ್ಟಿದ್ರೆ ಏನಾಯ್ತು? ವರಮಾನ ನೋಡ್ಕೊಂಡು ಎಲೆಕ್ಷನ್ ಮಾಡೋದಾದ್ರೆ ಟಾಟಾ ಬಿರ್ಲಾಗಳೆಲ್ಲ ಪಾರ್ಟಿ ಕಟ್ಬಿಡೋರು. ದಟ್ ಇಸ್ ನಾಟ್ ದ ಇಂಡಿಯನ್ ಪಾಲಿಟಿಕ್ಸ್ ಸ್ಟ್ಯಾಂಡ್ಸ್ ಫಾರ್. ಬಟ್ ಸೆಲೆಬ್ರಿಟಿ ಅಂದ್ರೆ ಬಣ್ಣ ಹಚ್ಕೊಂಡು ಸೆಲೆಬ್ರಿಟಿ ಬೇರೆ, ಅಣ್ಣಾ ಹಜಾರೆ ಹೋರಾಟ ಮಾಡಿ ಸೆಲೆಬ್ರಿಟಿನೇ ಬೇರೆ ಆಗ್ತದೆ. ಅದನ್ನ ಹೈಜಾಕ್ ಮಾಡಿದಂತ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿರ್ಬೋದು, ಜನ ನಂಬಿರ್ಬೋದು ಒಂದ್ಸಲಿಗೆ. ಆದರೆ ಈ ಸಿನಿಮಾದ ವಿಚಾರಕ್ಕೂ ಚಿರಂಜೀವಿ ಯಾಕೆ ಫೇಲ್ ಆದ್ರು? ವಾಟ್ ವಾಸ್ ದ ಕ್ರೌಡ್ ಹಿ ವಾಸ್ ಗೆಟಿಂಗ್? ಫೇಲ್ ಆದವ್ರ ಲಿಸ್ಟ್ ಇದೆ, ಸಕ್ಸಸ್ ಆದವ್ರ ಲಿಸ್ಟ್. ಅದೇ ಹೇಳ್ತೀನಿ ಕೇಳಿ, ಇವರು ಕೂಡ ಫೇಲ್ ಆಗ್ತಾರೆ. ನಾನು 44 ವರ್ಷಗಳ ರಾಜಕಾರಣದಲ್ಲಿ TVK will not get more than 10 to 12 seats and they will not get more than 10 to 12% of votes. It is only a celebrity, that's all. ಸಿನಿಮಾ ನೋಡ್ಬೇಕು. ನಾಳೆ ಲಾಂಗ್ ಅಸೆಂಬ್ಲಿ ಬಂದ್ರೆ, ನಾಳೆ ಲಾಂಗ್ ಅಸೆಂಬ್ಲಿ. ರಾಜಕಾರಣ ಅಂತಕ್ಕಂಥದ್ದು ನಟನೆ ಅಲ್ಲ, ವಾಸ್ತವಿಕವಾಗಿ ಗ್ರೌಂಡ್ ರಿಯಾಲಿಟಿ ಬೇರೆ ಆಗ್ತದೆ. ರವೀಂದ್ರ ರೇಷ್ಮೆ, NTR ಮೊದಲನೇ ವಾಕ್ಯನೇ ಇದಾಯಿತು. ಇಂದಿರಾ ಗಾಂಧಿ ರಾಜಕಾರಣದಲ್ಲಿ ಇದ್ಕೊಂಡ್ಬಿಟ್ಟು ಅಭಿನಯಿಸ್ತಾ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾಳೆ. ನಾನು ನಾಟಕ ಮಾಡೋದನ್ನ ನಿಲ್ಲಿಸ್ಬಿಟ್ಟು ರಾಜಕಾರಣಕ್ಕೆ ಬರ್ತಾ ಇದ್ದೇನೆ, ತೆಲುಗು ಸ್ವಾಭಿಮಾನಮು ಅಂತ ಏನು ಮಾಡಿಬಿಟ್ರು. ಜನರಲ್ ಸೆಕ್ರೆಟರಿ ರಾಜೀವ್ ಗಾಂಧಿ ಅವರು ಹೈದರಾಬಾದ್ ಏರ್ಪೋರ್ಟಲ್ಲಿ ಬಂದಿಳಿದಾಗ
ಪಾಪ ಟಿ ಅಂಜಯ್ಯ ಅಂತ ದಲಿತ ಮುಖ್ಯಮಂತ್ರಿ ಅವ್ರನ್ನ ಸ್ವಾಗತಿಸೋಕೆ ಹೋದರೆ ಅವ್ರ ಕಡೆ ತಿರುಗಿ ನೋಡದೆ ಹೋಗ್ಬಿಟ್ರು. ಅದು ಸಣ್ಣ ಘಟನೆ ಹಿಡ್ಕೊಂಡ್ಬಿಟ್ರು. ಅದನ್ನ ಇಟ್ಕೊಂಡ್ಬಿಟ್ಟು ಕಥಾವಸ್ತು ನೆರೇಟ್ ಮಾಡ್ತಾ ಹೋದ್ರು NTR. ಕರೆಕ್ಟಾಗಿ ಚುನಾವಣೆ ಸಂದರ್ಭದಲ್ಲಿ ಬೊಬ್ಬಿಲಿ ಪುಲಿ ಅಂತ ಒಂದು ರಾಜಕೀಯ ಕಥಾವಸ್ತು ಇದ್ದ, ಅದರಲ್ಲಿ ಅವ್ರು ಎಲ್ಲ ಐಡಿಯಾಲಜಿ ತೆಲುಗು ದೇಶಂ ಸರ್ಕಾರ ಬಂದ ಮೇಲೆ ಮುಂದೆ ಏನು ಮಾಡಿದ್ರು ಅದನ್ನೆಲ್ಲ ಕಥಾವಸ್ತು ಇಟ್ಟು ಬೊಬ್ಬುಲಿ ಪುಲಿ ಅನ್ನೋ ಸಿನಿಮಾ ಅಂತಂದ್ರು. ಅಂಡ್ NT Ramarao ವಾಸ್ ಪೊಲಿಟಿಕಲಿ ಇಂಟ್ರೆಸ್ಟಿಂಗ್ ಕಥೆ ಇದೆ. ಪ್ರಶಾಂತ್ ಅಜಿತ್ 2004 ಕಾಂಗ್ರೆಸ್ಗೆ 65 ಸೀಟ್ ಬರುತ್ತೆ ಅಂತ ನನ್ನ ಎಕ್ಸಿಟ್ ಪೋಲ್ ಬರೆದ್ರೆ ಗೌರಿ ಲಂಕೇಶ್ ಗಾಬರಿ ಆಗ್ಬಿಟ್ರು. ಇಲ್ಲರಿ BJP ಬಂದ್ಬಿಡುತ್ತೆ, BJP ಬಂದು. ಯಾಕಂದ್ರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಇಲ್ಲಿ ಕೃಷ್ಣ, ಅಲ್ಲಿ ವಾಜಪೇಯಿ, ಅಲ್ಲಿ ಶೈನಿಂಗ್ ಇಂಡಿಯಾ, ಇಲ್ಲಿ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಅದ್ರ ಮೇಲೆ ನಡೆದ್ಬಿಟ್ಟಿತ್ತು. 66 ಅಂತ ಹೇಳಿದ್ದೆ, 65 ಬಂತು ಕಾಂಗ್ರೆಸ್. SM ಕೃಷ್ಣ ಅವರು ಕಾಂಗ್ರೆಸ್ಗೆ. JDSಗೆ 78 ಅಂತ ಹೇಳಿದೆ, 15 ಜನ 1500ಕ್ಕಿಂತ ಕಡಿಮೆ ಅಂತರಿಂದ ಸೋತಿದ್ದು, ಅವ್ರು 58 ಆದರು. BJPನ 70 ಅಂತೇಳಿ ಅವ್ರು 78 ಆದರು. ದೇವೇಗೌಡರ ಮನೆಗೆ ಎಲ್ಲ ಕ್ಯಾಮ್ರಾ ತೊಗೊಳಕ್ಕೆ ಹೋಗಿ ಕೈ ಮುಗಿದ್ಬಿಟ್ಟು ನೀವೆಲ್ಲ ದೊಡ್ಡ ಮನುಷ್ಯರು, ನನ್ನ ಅದರ್ಸ್ ದೇವೇಗೌಡರ ಪಾರ್ಟಿ ಹೆಸರು ಹಾಕ್ತಿರಲಿಲ್ಲ, ಯಾರು JDS ಬರೀತಿರ್ಲಿಲ್ಲ, ಇನ್ಕ್ಲೂಡಿಂಗ್ ನ್ಯಾಷನಲ್ ಸರ್ವೆ. ಅವ್ರಿಗೆ 58 ಬಂದ್ಬಿಡ್ತು, ಡಾರ್ಕ್ ಹಾರ್ಸ್ ಆಗಿಬಿಟ್ರು, ಮಾಡಿದ್ರು. ಧರ್ಮಸಿಂಗ್ ಅವ್ರನ್ನ ಇದು ಮಾಡಿದ್ರು. ಹಾಗಾಗಿ ನಾವು ಈ ಸಮೂಹ ಸನ್ನಿಯನ್ನು ಅಷ್ಟು ಹಗುರವಾಗಿ ತಳ್ಳಿ ಆ ಜನಸಾಗರ ಸೇರ್ತಾ ಇತ್ತಲ್ಲ, ನೀವು ಹೇಳ್ದಂಗೆ ಎಕ್ಸ್ಪೋನೆನ್ಷಿಯಲ್ ರೇಟಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ಊರಿಂದೂರಿಗೆ ಆ ಕಾಲ್ ತುಳಿತದ ನಂತರ ಇನ್ನೂ ಜಾಸ್ತಿ ಆಯಿತು. ಆಮೇಲೆ ಸರ್ ಇದನ್ನೆಲ್ಲ ನಾವು ಬಹುಶಃ 2 ಸರ್ವೆಗಳನ್ನು ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ದೀವಿ. ಹಾಗಲ್ಲ, ಕುಮಾರಸ್ವಾಮಿ ಅವರು ಭಾಳ ಸಲ ಹೇಳ್ತಾರಪ್ಪ, ನಾನು ಹೋದಲ್ಲೆಲ್ಲ ಜನ ಬರ್ತಾರೆ ಓಟ್ ಹಾಕೋದಿಲ್ಲ, ಹೋದಲ್ಲೆಲ್ಲ ಜನ ಬರ್ತಾರೆ ಓಟ್ ಹಾಕೋದಿಲ್ಲ ಅಂತಾರೆ. ಯಾಕೆ ಹೇಳಿದ್ರಿ ನಮ್ಮ ಇಬ್ರಾಹಿಂ ಸಾಹೇಬ್ರು ಏನು ಜನ ಭಾಷಣ ಕೇಳೋಕೆ ಅವರೇ ಸೋತ್ಬಿಟ್ರು ನಮ್ಮ ಪಾರ್ಟಿಯಲ್ಲಿ. ಸಿಟ್ಟಿಂಗ್ ತೆಗೆದು ಟಿಕೆಟ್ ಕೊಟ್ಟಪ್ಪ ನೋಡಿ. ಈಗ ಚಿರಂಜೀವಿ ಹೆಸರು ತೆಗೆದುಕೊಳ್ತಿದ್ದಾರೆ, ಭದ್ರಾವತಿಯಲ್ಲಿ ಅಂಬರೀಷ್ ಅವ್ರನ್ನೇ ತೆಗೆದುಕೊಳ್ಳಿ. ಹೌದು, ಮಂಡ್ಯಕ್ಕೆ ಸಂಬಂಧಪಟ್ಟಂತೆ ಎಮೋಷನಲ್ ಕನೆಕ್ಟ್ ಇರೋದು ಬೇರೆ, ಬಟ್ ಪಾಲಿಟಿಕ್ಸ್ ಅನ್ನ 24/7 ನಡೆಸೋ ಟೆಂಪರಮೆಂಟ್ ಇರುತ್ತಾ? ಚಿರಂಜೀವಿಗೆ ಇರಲಿಲ್ಲ. ಹೌದು. ಈಗ ವಿಜಯ್ ಎಲ್ಲಿಂದ ಬರ್ಬೇಕು? ಕಮಲ್ ಹಾಸನ್ಗೆ ಇರಲಿಲ್ಲ. ರಜನಿಕಾಂತ್ರಿಗೆ ಆ ಡಿಸಿಷನ್ ತೆಗೆದುಕೊಳ್ಳೋ ಟೈಮಲ್ಲಿ ನರ್ವಸ್ ಆಗ್ತಿದ್ರು. ವಿಜಯ್ ಭಾಳ ಏನೋ ಸಕ್ಸಸ್ಫುಲ್ ಪೊಲಿಟಿಷಿಯನ್ ಆಗಿಬಿಡ್ತಾರೆ, ಹಂಗಾಗ್ಬಿಡ್ತಾರೆ, ಇರಲ್ಲ. ಫಸ್ಟ್ ಇಲೆಕ್ಷನ್ ಏನಿದೆ ನಿಮ್ಗೆ ಜನಕ್ಕೆ ಗೊತ್ತೇ ಆಗಲ್ಲ, ಜನ ನಿಮ್ಗೆ ಚಿತ್ರನಟ ಅಂತಲೇ ಬಂದು ಓಟ್ ಹಾಕ್ತಾರೆ. ಮತ್ತು ಎಲ್ಲದಕ್ಕೂ ಕಾರಣ ಬೇಕಾಗತ್ತೆ. ಈಗ NT Ramarao ಹೇಳಿದರು, ಅಂಜಯ್ಯ ಅವ್ರನ್ನ ತೆಗೆದಿದ್ದಿಲ್ಲ ಅಂದರೆ NT Ramarao ತೆಲುಗು ಬಿಡ್ಡ ಹೋರಾಟ ಮಾಡ್ಕೊಂಡು ಬರಲಿಕ್ಕೆ ಪ್ರಶ್ನೆ ಬರ್ತಿರ್ಲಿಲ್ಲ. ಅದೇ ಸೇಮ್ ವೀರೇಂದ್ರ ಪಾಟೀಲ್ರ ವಿಷಯದಲ್ಲಿ ಕರ್ನಾಟಕದಲ್ಲಿ ಆಗಿದ್ದರಿಂದ ನಿಮ್ಮ 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗಿದ್ದಂಗೆ ಲಿಂಗಾಯತರು ಸಾರಾ ಸಗಟಾಗಿ ಕಾಂಗ್ರೆಸ್ನಿಂದ ದೂರ ಬಂದರು. ಬಂಗಾರಪ್ಪನವ್ರನ್ನ ತೆಗೆದಕ್ಕೆ ಹಿಂದುಳಿದ ವರ್ಗದ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಯಿತು. ತಮಿಳ್ನಾಡಿನಲ್ಲಿ ನೋಡಿ, ಏನು ವಿಜಯ್ ಬಂದೇ ಬಿಟ್ಟರು, 60 ಸೀಟ್ ತಗೊಂಡ್ರು, 100 ಸೀಟ್ ಬರಲಿಕ್ಕೆ ಒಂದು ಕಾರಣ ಕಾಣ್ತಾ ಇದೆ. ಅದು ಜಯಲಲಿತಾ ಇಲ್ಲದ AIADMK. ಎಸ್. ಆ್ಯಂಡ್ 5 ವರ್ಷಕ್ಕೊಮ್ಮೆ ಬರುವ ಆ್ಯಂಟಿ ಇನ್ಕಂಬನ್ಸಿ ತಮಿಳ್ನಾಡಿನಲ್ಲಿ ಲಾಗಾಯ್ತಿನಿಂದ ಬರ್ತಾ ಇದೆ. ಅದು ಯಾವಾಗ ಅದನ್ನು ಬಕ್ ಮಾಡಿದ್ದಾರೆ. ಒಂದ್ಸಲ MG ರಾಮಚಂದ್ರನ್ ಬಕ್ ಮಾಡಿದ್ದಾರೆ, ಒಂದ್ಸಲ ಜಯಲಲಿತಾ. ಯಾಕೆ ಬಕ್ ಮಾಡಿದರು? ಬಿಕಾಸ್ ಆಫ್ ದರ್ ಪರ್ಸನಲ್ ಪಾಪ್ಯುಲಾರಿಟಿ. AIADMK ಕೇಡರ್ ಏನಿದೆ ಅದು ಒಂದು ವೇಳೆ ವಿಜಯ್ ಹತ್ರ ವೋಟರ್ ಶಿಫ್ಟ್ ಆದರೆ ಎಷ್ಟು. ಆಮೇಲೆ ನೋಡಿ, ಯಾವತ್ತೂ ಪಾಲಿಟಿಕ್ಸ್ನಲ್ಲಿ ಒಂದು ನನಗನ್ಸುತ್ತೆ, ಇಳಿಯೋವಾಗ ಟೈಮ್ ಹಿಡಿಯಲ್ಲ ಪಾಲಿಟಿಕ್ಸ್ನಲ್ಲಿ, ಹತ್ತಕ್ಕೆ ಭಾಳ ಟೈಮ್. ಹತ್ತೋವಾಗಲೂ ಅಜಿತ್, ಇವತ್ತಿನ ಕಳೆದ 10-15 ವರ್ಷಗಳ ರಾಜಕಾರಣ ನೋಡಿ, ಹತ್ತಲಿಕ್ಕೆ ಶುರು ಆದರೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ನಿಮ್ಗೆ ಅರ್ಥ ಆಗಲ್ಲ. ಅದು ಒಂದೇ ವಿಜಯರಿಗೆ. ಅಂದರೆ ಎಕ್ಸಿಟ್ ಪೋಲ್ಗಳು ಈ ನಂಬರ್ಸ್ ಕೊಡ್ತಾ ಇರೋದ್ರಿಂದ ನಾವೀಗ ಬರಲಿಕ್ಕೆ ಒಂದು ಕಾರಣ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ಬರ್ತಾರೋ ಇಲ್ವೋ, ನಾಳೆ ರಿಸಲ್ಟಿಂಗ್ ಆಗದೆ ಹೋದ್ರೆ ಯಾವ ಕಾರಣಕ್ಕಾಗಿ ವಿಜಯ್ ವಿಫಲರಾದ್ರು ಅಂತ ನಾವೇ ಕುತ್ಕೊಂಡು ಮಾತಾಡ್ತೀವಿ. ಎಸ್, ಒಂದು ಆ್ಯಡ್ ಮಾಡೋದಕ್ಕೆ ಇಲ್ಲಿ ಇಷ್ಟು ಡಿಸ್ಕಷನ್ ನಾವು ವಿಜಯ್ ವಿಷಯದಲ್ಲಿ ಮಾತಾಡ್ತಿರೋದು, ದೇರ್ ಈಸ್ ಎ ವಾಯ್ಡ್ ಅಂತ ಹೇಳಿ. ಒಂದು ನೀವು NTR ವಿಚಾರವನ್ನು ಮಾಡಿದಾಗ NTR ಸಂದರ್ಭದಲ್ಲಿ ಕಾಂಗ್ರೆಸ್ ಅಗೇನೆಸ್ಟ್ ಆಗಿ ನಿಜವಾಗ್ಲೂ ವಾಯ್ಡ್ ಇತ್ತು. ಅಸ್ಸಾಂ ಗಣ ಪರಿಷತ್ತು ಬಂದಾಗ ಅಸ್ಸಾಮಲ್ಲಿ ಕಾಂಗ್ರೆಸ್ ಎದುರುಗಡೆಗೆ ನಿಜವಾಗ್ಲೂ ವಾಯ್ಡ್ ಇತ್ತು. ಆ ಥರದ ಪರಿಸ್ಥಿತಿ ಒಳಗಡೆಗೆ ಹೊಸ ಪಕ್ಷಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಯಿತು. ಆದರೆ ಎಲ್ಲೆಲ್ಲಿ ವಾಯ್ಡ್ ಇಲ್ಲ, ಯಾಕೆ ಇವಾಗ ಚಿರಂಜೀವಿ ಪಕ್ಷದಲ್ಲಾಗಲಿ ಅಥವಾ ಕಮಲ ಈ ಒಂದು DMDK ಬಂದಾಗ ವಿಜಯಕಾಂತ್ ಪಕ್ಷಕ್ಕಾಗಲಿ ಯಾಕೆ ಪ್ರಾಬ್ಲಮ್ ಆಗಲಿ, ಸೇಮ್ ಸಿಚುಯೇಷನ್ ಇವತ್ತು ಇರೋದು ಅಂತ ಹೇಳಿದ್ರೆ ಅಲ್ಲಿ ವಾಯ್ಡ್ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಏನು ಆಪೋಸಿಷನ್ ಸ್ಪೇಸ್ ಇದೆ, ಭಾಳ ಗಟ್ಟಿಯಾಗಿದೆ. ಈವನ್ ಜಯಲಲಿತಾ ಅವರ ಡಿಮೈಸ್ ಆದ್ಮೇಲೂ ಕೂಡ ವೋಟ್ ಶೇರ್ ಕಡಿಮೆ ಆಗೇ ಇಲ್ಲ. ನೋಡಿ 2021 ಪ್ಲೀಸ್ 2021 ಎಲೆಕ್ಷನಲ್ಲಿ AIADMK ಪರ್ಸೆಂಟೇಜು 39.71%. ಆಫ್ಟರ್ ಜಯಲಲಿತಾ 39, ಆಲ್ಮೋಸ್ಟ್ 40% 2021 ಎಲೆಕ್ಷನಲ್ಲಿ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ನೀವು BJP ಮತ್ತು AIADMK ಸೇರಿಸಿದ್ರೆ 41.7%. ನಾನು ಹೇಳ್ತಾ ಅಪೋಸಿಷನ್ ಪಾರ್ಟಿ ಹೇಳ್ತಿರೋದು 41.51% ಅಂದರೆ ಆಪೋಸಿಷನ್ ಇಸ್ ವೆರಿ ವೆರಿ ಸ್ಟ್ರಾಂಗ್. ಹಾಗಾಗಿ ಇಂಡಿವಿಜುವಲ್ ಹೇಳಿ
ಯಾವುದು ಇಂಡಿವಿಜುವಲ್ ಹೇಳಿ 23.01 ಮತ್ತೆ 18.28 ಎಸ್ AIADMK ಇಂಡಿವಿಜುವಲ್ ವೋಟ್ ಶೇರ್ ಹೇಳಿ 39 ನೀವೇನು ವೋಟ್ ಶೇರ್ ಹೇಳ್ತಿದ್ರಲ್ಲ ದಟ್ ವಾಸ್ ಆಫ್ ವೆನ್ ದೇ ವರ್ ಇನ್ ಪವರ್ ಸೋತಾಗ ಹೌದು ಅಲ್ವಾ ವಿತೌಟ್ 2024ರಲ್ಲಿ ಎಷ್ಟು ಡಿಸ್ಮ್ಯಾಂಟಲ್ ಆದ್ರು ವಿತೌಟ್ ಜೈಲಲಿತಾ Sir, ನೀವು ಹಾಗೆ option ಏ ಇರ್ಲಿಲ್ಲ. ಸೊ ನಿಮ್ಗೆ ಏನು ಆಂಟಿ ಇನ್ಕಂಬನ್ಸಿ ಯು ಹ್ಯಾವ್ ನಾವು ವಿಜಯ್ ಬಗ್ಗೆ ಮಾತಾಡ್ತಾ ಇರೋದ್ರಲ್ಲಿ ಆಪ್ಷನ್ ಇದೆ ಅಂತ ವಿಜಯ್ ಇದು ಸ್ಟ್ರೆಂತ್ ಇರ್ತಕ್ಕಂಥದ್ದು ಒಂದು ಗ್ರೇಟರ್ ಚೆನ್ನೈ ಏರಿಯಾದಲ್ಲಿ ಬಹುಶಃ ಈ ಈವನ್ ಇವರಿಗೆ ಎಲ್ಲಿ ಅಲ್ಲಿರ್ತಕ್ಕಂಥ ಯೂತ್ ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಗ್ರೇಟರ್ ಚೆನ್ನೈ ಏರಿಯಾದಲ್ಲಿ ಜೊತೆಗೆ ಏನು ಒಂದು ಸೌತ್ ಇದರಲ್ಲಿ SC ಮತ್ತು ST ಸಮುದಾಯಗಳ ಬೆಂಬಲ ಸ್ವಲ್ಪ ಜಾಸ್ತಿ ಇದೆ ಅಂತೇಳಿ ಏನು ಈ ರಾಮನಾಥಪುರಂ ಕನ್ಯಾಕುಮಾರಿ ಈ ಭಾಗದಲ್ಲಿ ಇವೆರಡು ಭಾಗದಲ್ಲಿ ಅವ್ರ ಪ್ರೆಸೆನ್ಸ್ ಬಿಟ್ರೆ ನೀವು ಇನ್ಯಾವುದೇ ಭಾಗದಲ್ಲಿ ಅವ್ರ ಪ್ರೆಸೆನ್ಸೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.